ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ನನ್ನ ಗೌರಿ ಗಣೇಶ ಹಬ್ಬನ ಯಾವ ರೀತಿ ಆಚರಿಸಿದೆ ಮತ್ತು ಏನಕ್ಕೆ ಈ ವರ್ಷದ ಹಬ್ಬ ನನಗೆ ತುಂಬಾ ಸ್ಪೆಷಲ್ ಅನ್ನೋದನ್ನು ಇವತ್ತಿನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸ್ಪೆಷಲ್ಲಾಗಿ ಆಚರಿಸಿದೆ ಈ ವರ್ಷ ಮಾತ್ರ. ನನಗೆ ತುಂಬಾ ಖುಷಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಇದು ನನ್ನ ವೈಟಿ ಸ್ನೇಹಿತೆ ಅಂದರೆ ಆಶಾ ಡಿಯರ್ ಮನೆಗೆ ಹೋಗಿದ್ದೆ. ಗಣೇಶ ಹಬ್ಬಕ್ಕೆ ನನ್ನನ್ನು ಇನ್ವೈಟ್ ಮಾಡಿದರು ಆಶಾ ಡಿಯರ್. ಹಾಗಾಗಿ ನಾನು ಮತ್ತು ನನ್ನ ಮಗ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಹಬ್ಬನ ಆಚರಿಸಿದ್ವಿ. ಈ ವಿಡಿಯೋ ಬಂದು ನಮ್ಮ ಮನೆ ಹತ್ರ ಗಣೇಶ ಇಟ್ಟಿದ್ದಾರೆ, ಅಲ್ಲಿ ಇವತ್ತು ಪೂಜೆನ ಇಟ್ಕೊಂಡಿದ್ವಿ ನಾವು. ಹಾಗಾಗಿ ನಾನು ಪೂಜೆ ಮಾಡ್ತಿರೋ ವಿಡಿಯೋ ಇದು. ಮತ್ತು ನಮ್ಮ ಫ್ರೆಂಡ್ ಆಶಾ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಚರಿಸಿದ್ವಿ. ಇದು ನನ್ನ ಮಗ ಪವನ್ ಅಂತ. ನಾವು ಪ್ರಸಾದ ಎಲ್ಲ ಮಾಡಿಸಿದ್ವಿ ಮತ್ತು ಪೂಜೆ ಇತ್ತು ನಮ್ಮ ಮನೆ ಹತ್ರನೇ. ಹಾಗಾಗಿ ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗಿ ಪೂಜೆನ ಮಾಡ್ಕೊಂಡು ಬಂದ್ವಿ. ಮಾರ್ನಿಂಗು ಪ್ರಸಾದಕ್ಕೆ ಅಂತ ಕಡಲೆಕಾಳು ಉಸ್ಲಿನ ಮಾಡಿದೆ. ಹುಡುಗರೆಲ್ಲ ಬಂದಿದ್ದರು, ತುಂಬ ಚೆನ್ನಾಗಿ ಪೂಜೆನ ನಡೆಸಿದ್ರು. ಇಲ್ಲಿ ತುಂಬ ಚೆನ್ನಾಗಿತ್ತು. ಮತ್ತು ನನ್ನ ಆಶಾ ಮನೆಗೆ ನಾನು ತುಂಬ ಮಾರ್ನಿಂಗು 12:30ಗೆ ಹೋಗಿದೆ. ಮತ್ತು ಈ ಹೂವು ಬಂದು ನಾನು ಆಶಂಗೋಸ್ಕರ ಕಟ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ತುಂಬಾ ಇಷ್ಟ ಈ ಕಲರು, ಸ್ಫಟಿಕದ ಹೂವು ಅಂತ ಇದು. ಹಾಗಾಗಿ ನಾನು ಆಶಂಗೆ ತೊಗೊಂಡೋಗ್ಬೇಕು ಅಂತ ತುಂಬ ಖುಷಿಯಾಗಿ ಕಟ್ಟುತ್ತಾ ಇದ್ದೀನಿ. ನಾನೇ ಕಟ್ಟಿದ್ದು ನೋಡಿ. ನಮ್ಮ ಮನೆ ಹತ್ರನೇ ಬಿಟ್ಟಿದೆ, ನಮ್ಮ ಫ್ರೆಂಡ್ ಮನೇಲಿ ಗಿಡ ಇದೆ ಇದು. ಹಾಗಾಗಿ ನಾನು ಕೂಡ ಪಾಟಲ್ಲಿ ಬೆಳೆಸಿದ್ದೀನಿ. ತುಂಬ ಇಷ್ಟ ನನಗೆ ಇದರಲ್ಲಿ ಪಿಂಕ್ ಮತ್ತು ಬ್ಲೂ. ಇದನ್ನು ಆಶಂಗೋಸ್ಕರ ನಾನು ಕಟ್ತಾ ಇದ್ದೀನಿ. ಇಲ್ಲಿಗೆ 1 ವರ್ಷ ಆಯಿತು ನನ್ನ ಆಶಾ ಮತ್ತು ನನ್ನ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ. ಎಷ್ಟು ಖುಷಿಯಾಗಿದೆ ಅಂದರೆ ನನಗೆ ತುಂಬಾ ಖುಷಿಯಾಗಿದೆ. ಆಶಾ ನನಗೆ ಇನ್ವೈಟ್ ಮಾಡಿದಾಗ ತುಂಬಾ ಖುಷಿಯಾಯಿತು. ಹಾಗಾಗಿ ಆಶಾ ಮನೆಗೆ ನಾನು ಕೂಡ ನನಗೆ ಫಸ್ಟ್ ಟೈಮ್ ಗೌರಿ ಬಾಗಿಣ ನನ್ನ ಡಿಯರ್ ಕೊಟ್ಟಿದ್ದು. ಹಾಗಾಗಿ ನಾನು ಕೂಡ ಅವರಿಗೆ ಬಾಗಿಣ ಕೊಟ್ಟು ಹಬ್ಬನ ಅಲ್ಲೇ ಆಚರಿಸಿದ್ವಿ ಆಶಾ ಮನೇಲಿ ಇದು. ಅದಕ್ಕೆ ನಾನು ಹೇಳಿದ್ದು ತುಂಬಾ ಸ್ಪೆಷಲ್ ಈ ವರ್ಷ ನನಗೆ ಗೌರಿ ಗಣೇಶ ಹಬ್ಬ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವ್ಲಾಗನ್ನು ಮಾಡಿದ್ದೀನಿ. ನೋಡಿ, ನಾನು ಇಷ್ಟಪಟ್ಟು ಕಟ್ಟಿದ್ದೆ ಸ್ಫಟಿಕದ ಹೂ. ಅದು ನಾನು ಆಶಾ ಡಿಯರ್ಗೆ ಮುಡಿಸ್ತಿದ್ದೀನಿ. ನಿಜ ಹೇಳಬೇಕು ಅಂದರೆ ನನ್ನ ಲೈಫಲ್ಲಿ ಆಶಾ ಸಿಕ್ಕಿರೋದು ಒಂದು ಅದ್ಭುತನೇ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಆಗು ಹೋಗುಗಳಿಗೆ, ನನ್ನ ಮನಸ್ಸಿನ ಯಾವುದೇ ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವಂತ ಅಕ್ಕನಿಗಿಂತ ಹೆಚ್ಚಾಗಿ ನನಗೆ ಆಶಾ ಡಿಯರ್ ಸಿಕ್ಕಿದ್ದಾರೆ. ಹಾಗಾಗಿ ನನ್ನ ಲೈಫಲ್ಲಿ ಈ ಫ್ರೆಂಡ್ಶಿಪ್ಪನ್ನ ಕೊನೆಯವರೆಗೂ ಉಳಿಸ್ಕೋಬೇಕು ಅನ್ನೋದೇ ನನ್ನ ಆಸೆ. ನಾನು ಯಾವತ್ತೂ ಆಶಾನ ಬಿಟ್ಕೊಡೋದಿಲ್ಲ. ನನಗಂತೂ ತುಂಬಾ ಇಷ್ಟ ಆಶಾ ಅಂದರೆ. ಅವ್ರಿಗೂ ಕೂಡ ನಾನಂದರೆ ತುಂಬಾ ಇಷ್ಟ. ಈ ವೈಟಲ್ಲಿ ಏನು ಮಾಡ್ತಿದ್ದೀವಿ ಅಂತ ನನಗದು ಮುಖ್ಯನೇ ಅಂತ ಅನ್ನಿಸ್ತಾ ಇಲ್ಲ ಇವಾಗ. ನನಗೆ ಆಶಾ ಫ್ರೆಂಡ್ಶಿಪ್ ಸಿಕ್ಕಿರೋದ್ರಿಂದ ತುಂಬ ಖುಷಿಯಾಗಿದ್ದೀನಿ. ಆಶಾ ಫ್ರೆಂಡ್ಶಿಪ್ಪಿಂದನೇ ನಾನು ಹೇಳಬೇಕು ಅಂದರೆ ಇಷ್ಟು ಖುಷಿಯಾಗಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನನ್ನನ್ನು ಬಾಗಿಣ ಕೊಡೋದಕ್ಕೆ ಇನ್ವೈಟ್ ಮಾಡಿದರು. ತುಂಬ ಖುಷಿಯಿಂದ ಹೋದ್ವಿ ನಾನು ಮತ್ತು ನನ್ನ ಮಗ. ನನಗೋಸ್ಕರ ಅವರು ಪ್ರೀತಿಯಿಂದ ಸೀರೆನ ತಂದಿದ್ರು. ತುಂಬ ಖುಷಿಯಾಯಿತು. ಅದು ಕೂಡ ನನಗೆ ಇಷ್ಟವಾದ ಕಲರು, ಟೊಮೊಟೊ ರೆಡ್ ಕಲರ್ ಸ್ಯಾರಿ ಅಂದರೆ ನನಗೆ ತುಂಬ ಇಷ್ಟ ಇತ್ತು. ಬಟ್ ನನಗೆ ಅವರು ಅದೇ ಕಲರ್ ಸ್ಯಾರಿನ ತಂದಿದ್ರು. ನೋಡ್ತಾ ಇದ್ದೀರಲ್ಲ, ಅವರು ಕೂಡ ಬಾಗಿಣನ ಕೊಡ್ತಾ ಇದ್ದಾರೆ ನನ್ನ ಡಿಯರು. ನನಗೋಸ್ಕರ ಚಪಾತಿ, ಚೆನ್ನ ಮಸಾಲ, ಸ್ವೀಟ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ರೈಸು ಮತ್ತು ಸಾಂಬಾರು ಮತ್ತು ಮೋದಕ ಎಲ್ಲ ಮಾಡಿದರು. ಗಣೇಶ ಕೂರಿಸಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಂಜೆವರೆಗೂ. ನಾನಂತೂ ಅದು ಹೆಂಗೆ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ ಅವ್ರ ಮನೇಲಿ. ನಾನು ಆಶಾ ತುಂಬಾ ಅವ್ರ ಫ್ರೆಂಡ್ಸ್ ಮನೆಗೆಲ್ಲ ಹೋದ್ವಿ. ಮತ್ತು ಸಂಜೆ ಅವ್ರ ಮನೆ ಹತ್ರ ಗಣೇಶ ಮನೆ ಮುಂದೆನೇ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ನೋಡಿ, ಮನೆ ಮುಂದೆನೇ ಗಣೇಶ ಬರ್ತಾ ಇದೆ. ಪಟಾಕಿ ಎಲ್ಲ ಹೊಡೆದ್ರು. ತುಂಬ ಗ್ರ್ಯಾಂಡಾಗಿ ಆಚರಣೆನ ಮಾಡ್ತಾರಂತೆ ಪ್ರತಿ ವರ್ಷ ಅಲ್ಲಿ. ಮತ್ತು ಡ್ಯಾನ್ಸ್ಗಳಾಯಿತು. ನಾನು ಡಿಯರ್ ಕೂಡ ಡ್ಯಾನ್ಸ್ ಮಾಡಿದ್ದೀವಿ. ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ನನಗಂತೂ ಈ ಗೌರಿ ಗಣೇಶ ತುಂಬ ಸ್ಪೆಷಲ್ಲಾಗಿ ನನಗೆ ಇವತ್ತು ತುಂಬ ಖುಷಿಯಾಗಿದೆ. ಈ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವ್ಲಾಗನ್ನು ಪೂರ್ತಿ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಫ್ರೆಂಡ್ಶಿಪ್ ಕರ್ತಾನೆ ನನ್ನ ಆಶಾ ಅಂತ ಹೇಳ್ಬೋದು. ಹಾಗಾಗಿ ಈ ವ್ಲಾಗನ್ನು ಸ್ಪೆಷಲ್ಲಾಗಿ ನಿಮಗೋಸ್ಕರ, ನನ್ನ ಆಶಂಗೋಸ್ಕರ ಡೆಡಿಕೇಟ್ ಮಾಡಿ ಈ ವ್ಲಾಗನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಮಹಾದೇವನ ಶಿಲೆ ಮುಂದೆ ಗಣೇಶನ ಇಟ್ಟಿರೋದು. ಇದು ತುಂಬ ಡಿಫ್ರೆಂಟಾಗಿತ್ತು. ಇಲ್ಲಿ ಹೇಳಿದ್ನಲ್ಲ, ಇದು ಆಶಾ ಮನೆ. ಮೋದಕ ಮಾಡಿದರು ಡಿಯರ್. ತುಂಬ ಚೆನ್ನಾಗಿ ಮಾಡಿದರು. ಗಣೇಶ ಕೂಡ ಸಿಂಪಲಾಗಿ ಇತ್ತು. ಚಿಕ್ಕದಾಗಿದ್ದರು, ಚೊಕ್ಕವಾಗಿ ಸೂಪರಾಗಿತ್ತು. ತುಂಬ ಚೆನ್ನಾಗಿ ಪೂಜೆನ ಮಾಡಿದರು. ನೋಡಿ, ಇದು ಆಶಾ ಮನೇಲಿ ಇಟ್ಟಿರೋ ಗಣೇಶ. ನನ್ನ ಮಗ ಮತ್ತು ನಾನು ಸಂಜೆವರೆಗೂ ಇದ್ವಿ. ನೈಟ್ ನಾನು ಬರೋದಕ್ಕೂ 10 o'clock ಆಗಿತ್ತು. ನೈಟು ನನ್ನ ಮನೆಗೆ ಬಂದೆ. ಅವರು ಆವಾಗಲೂ ಕೂಡ ಬರೋದಕ್ಕೆ ಬಿಡ್ತಾ ಇರಲಿಲ್ಲ ನನ್ನ ಆಶಾ. ಮಾರ್ನಿಂಗ್ ಹೋಗ್ತೀಯಂತೆ ಅಂತ ಹೇಳ್ತಾನೆ ಇದ್ರು. ಆದರೆ ನನ್ನ ಮಗ ಬೆಳಗ್ಗೆ ಇಲ್ಲಿ ಪೂಜೆ ಇಟ್ಕೊಂಡಿರೋದ್ರಿಂದ ನಾವು ಬಂದುಬಿಟ್ವಿ. ಪಟಾಕಿ ಎಲ್ಲ ಹೊಡಿತಾಯಿದ್ರು. ಅಲ್ಲಿ ನಾವು 9 ಗಂಟೆವರೆಗೂ ನಾವು ಹೊರಗಡೆನೇ ಇದ್ವಿ ಗಣೇಶನ ಹತ್ರ. ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಆಶಾ ಮತ್ತು ನಾನು.
ಈ ಥರ ಫ್ರೆಂಡ್ಶಿಪ್ ಸಿಗೋದಕ್ಕೆ ಅದೃಷ್ಟ ಮಾಡಿರಬೇಕು ಅಂತಾರೆ. ಖಂಡಿತ ನಾನು ನನ್ನ ಆಶಾ ಫ್ರೆಂಡ್ಶಿಪ್ ಸಿಗೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ದೀನಿ. ಈ ಫ್ರೆಂಡ್ಶಿಪ್ ಕೊನೆವರೆಗೂ ಇರಲಿ ಅಂತ ಆ ದೇವರ ಹತ್ರ ಬೇಡ್ಕೊತೀನಿ. ಮತ್ತು ಆಶಾ ಕೂಡ ಚೆನ್ನಾಗಿರಬೇಕು, ಯಾವಾಗಲೂ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವ್ಲಾಗನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ದೀಪಿಕಾ ಕಿಚನ್ ವ್ಲಾಗ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರತಿದಿನ ಹೊಸ ಹೊಸ ವ್ಲಾಗ್ಸು ವಿಡಿಯೋಸ್ನ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನಾವು ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್. ಒನ್ಸ್ ಅಗೇನ್ ಹ್ಯಾಪಿ ಗೌರಿ ಗಣೇಶ.